ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮತ್ತು ಎಲ್ಲರಿಗೂ ಗುಡ್ ಮಾರ್ನಿಂಗ್ ಗಾಯ್ಸ್. ನಾನು ಬಂದು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಬಂದು ನಮ್ಮ ಟೆರೆಸ್ ಮೇಲೆ ಗಾಯ್ಸ್. ಟೈಮ್ ಬಂದು 6 o'clock 6:30 ಆಗ್ತಾಯಿದೆ. ಇವತ್ತು ಒಂದು ಸ್ವಲ್ಪ ಬೇಗನೆ ಇದ್ರಿ ನೋಡಿ. 6:20 ಆಗ್ತಾಯಿದೆ ಟೈಮು. ಮತ್ತು ಇವತ್ತು ಬಿಲ್ಡಿಂಗ್ ಹತ್ರ ಹೋಗಬೇಕು ಗೈಸ್. ನಾಳೆ ಪ್ರೈಮ್ ಡೇ ಸ್ಟಾರ್ಟ್ ಆಗ್ತಾಯಿದೆ ಅಂತ. ಅದರಲ್ಲಿ ರೀಲ್ಸ್ ಎಲ್ಲ ಆದರೆ ಏನೋ ಸೌಂಡ್ ಡಮಾರ್ ಅಂತ ಬಂತು ಗೈಸ್. ರೀಲ್ಸ್ ಎಲ್ಲ ಆದರೆ ಐಫೋನ್ ಎಲ್ಲ 2000 3000ಗೆಲ್ಲ ಸಿಗ್ತೈತೆ ಅಂತ ಹೇಳ್ಬಿಟ್ಟು ಬಿಡ್ತಾಯಿದ್ದಾರೆ. ನೋಡೋಣ ಗೈಸ್, ನೋಡೋಣ ರಿಯಾಲಿಟಿ ಏನೋ ನೋಡೋಣ. ಓಕೆ ಗೈಸ್, ಮತ್ತೆ ಆಮೇಲೆ ಸಿಗ್ತೀನಿ. ಬಾಯ್ ಬಾಯ್. ಗೈಸ್, ಇಲ್ಲಿ ಇವಾಗ ತಾನೇ ನಾನು ಬಂದೆ. ಇಲ್ಲಿ ಗಾಡಿ ಎತ್ಕೊಂಡು ಹೋಗೋಣ ಅಂತೇಳ್ಬಿಟ್ಟು ಇಲ್ಲಿ ಬಂದು ಇದೇನೋ ಮರಿ ಏನೋ ಹಾಕ್ಬಿಟ್ಟಿದೆ ಗೈಸ್. ಇಲ್ಲಿ ಎತ್ಕೊಂಬಂತು, ಅಲ್ಲಿಂದ ಎತ್ಕೊಂಬಂದು ಇಲ್ಲೆಲ್ಲ ಹಾಕ್ಬಿಟ್ಟಿದೆ. ಅದಕ್ಕೆ ಅದು ಇಲ್ಲೇ ತಿರುಗಾಡ್ತಾಯಿದೆ. ಇಲ್ಲಿ ಹಾಕಿದೆ ಅದು. ನಾನು ನೋಡಿದೆ ಅವಾಗೆ. ಗಾಡಿ ಎತ್ಕೊಂಡು ಬರೋಣ ಅಂತೇಳ್ಬಿಟ್ಟು ಬಂದೆ. ಎಲ್ಲಿದೆ ಅಂತ ಇವಾಗ ಗೊತ್ತಿಲ್ಲ. ಹೊರಟೋಯ್ತೇನೋ ಅದು. ಬಟ್ ಇದೆ ಗೈಸ್, ಅದು ಇಲ್ಲೇ ತಿರುಗಾಡ್ತಾಯಿದೆ ನೋಡಿ. ಅದು ಇಲ್ಲೆಲ್ಲೋ ಇದೆ ಅದು. ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀನಿ ಅಂತ. ಟೈಮ್ ಬೇರೆ ಆಗಿದೆ ಗೈಸ್. ಇವತ್ತು ನಾನು ಸ್ಪ್ಲೆಂಡರ್ ಎತ್ಕೊಂಡು ಹೋಗ್ಬೇಕು. ನಮ್ಮ ಡ್ಯಾಡಿ ನನ್ನ ಗಾಡಿ ಎತ್ಕೊಂಡೋದ್ರು, ಎಲ್ಲೋ ಹೋದರು. ಅದು ಇಲ್ಲೇ ತಿರುಗಾಡ್ತಾಯಿದೆ. ಇಲ್ಲೆಲ್ಲೋ ಇದೆ ಅದು ಮರಿ. ಅದಕ್ಕೆ ಅದು ಹೋದ್ಮೇಲೆ ಮತ್ತೆ ಹೋಗೋಣ ಬನ್ನಿ ಗೈಸ್. ಇದೆಲ್ಲ ಕಲ್ಪನೆಯಲ್ಲೇ ಇರಲಿ. ಆ ಕಲ್ಪನೆಯಲ್ಲಿ ಇದ್ದಷ್ಟು ಮಜಾ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಏನಮ್ಮ ಅದು? ಅಜ್ಜಿನ ಕೇಳು, ನನಗೇನು ಗೊತ್ತಾ? ಏನಮ್ಮ? ಅಜ್ಜಿನ ಕೇಳು, ನನಗೇನು ಗೊತ್ತಾ? ವೆರಿ ಇಂಟ್ರೆಸ್ಟಿಂಗ್, ಬಟ್ ಐ ಡೋಂಟ್ ಕೇರ್. ಇನ್ನೇನು ಗೊತ್ತಾ? ಕೇಳಕ್ಕೂಗ ಅಜ್ಜಿ ಗೈಸ್. ಮತ್ತೆ ನಮ್ಮ ಮಮ್ಮಿನ ಕೇಳಿದ್ದಕ್ಕೆ ಮೊಬೈಲಲ್ಲಿ ಹುಡುಕ್ತಾ ಇದ್ರು. ಆಮೇಲೆ ಮೊಬೈಲಲ್ಲಿ ನೋಡ್ಬಿಟ್ಟು ಹೇಳ್ತಾ ಇದ್ದಾರೆ ಅವರು. ಮತ್ತೆ ಓಕೆ ಗೈಸ್, ಮತ್ತೆ ಆಮೇಲೆ ಸಿಗ್ತೀನಿ. ಬಾಯ್ ಬಾಯ್. ಕಾಮನ್ ಮೈನ ಗೈಸ್, ಇವಾಗ ತಾನೇ ಸ್ಪ್ಲೆಂಡರ್ ಎತ್ಕೊಂಬರ್ತಾ ಇದ್ದೆ. ಆಲ್ರೆಡಿ ಪೆಟ್ರೋಲ್ ಖಾಲಿ ಆಗೋಯ್ತು ಗೈಸ್. ರೋಡಲ್ಲಿ ಇದ್ದೀನಿ. ಇಲ್ಲೇ ಒಂದು ಸ್ವಲ್ಪ ಮುಂದೆ ಹೋದರೆ ಪೆಟ್ರೋಲ್ ಬಂಕ್ ಇದೆ. ಮತ್ತು ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ತೀನಿ ಗೈಸ್. ಇವಾಗ ನೋಡ್ಕೊಂಡು ಹೋಗ್ಬೇಕಲ್ಲ ತನಕ. ಮತ್ತು ಪೆಟ್ರೋಲ್ ಹಾಕ್ಸ್ಕೊಂಡು ಬಿಲ್ಡಿಂಗ್ ಹತ್ರ ಹೋಗಿ ಸಿಗ್ತೀನಿ ಗೈಸ್. ಬಾಯ್ ಬಾಯ್. ಗೈಸ್ ನಮ್ದು ಏನು ಹಣೆ ಬರ ನೋಡಿ ಗೈಸ್ ನೀವೇ. ಇವಾಗ ಅಲ್ಲಿಂದ ಪೆಟ್ರೋಲ್ ಹಾಕ್ಸ್ಕೊಂಬಂದೆ 200 rupeesಗೆ. ನಾನು ಬರೋ ರೋಡಲ್ಲಿ ಮತ್ತೆ ಗಾಡಿ ಆಫ್ ಆಗೋಯ್ತು. ನನಗಿದ್ರ ಒಂಥರ ಸಂತೋಷ. ಅದ್ಯಾಕಯ್ಯ ರಾಜು ಹಂಗ್ ಹೇಳ್ತಾ ಇದ್ಯಾ? ನಾನು ಹೇಳ್ತಾ ಇಲ್ಲ, ಆನಂದ ಬಾಷ್ಪನ. ಅದ್ಯಾಕೆ ನನ್ನ ಶರ್ಟ್ ಏನು ಮಾಡಿದ್ರು ಆನೆ ಆಗ್ತಾಯಿಲ್ಲ. ಚೌಕಕ್ಕೆ ಆನ್ ಮಾಡಿದ್ರು ಆನ್ ಆಗ್ತಾಯಿಲ್ಲ. ಇದು ನೋಡಿ, ಆನಲ್ಲಿದೆ, ಕೀ ನ್ಯೂಟ್ರಲಲ್ಲಿದೆ. ಏನು ಮಾಡಿದ್ರು ಆನ್ ಆಗ್ತಾಯಿಲ್ಲ ಗೈಸ್. ಇದು ಅಯ್ಯಪ್ಪ ಕ್ರೇಜಿ ಗೈಸ್. ಅದೇನೋ ಇದು ಏನೋ ಹೇಳ್ತಾರಲ್ಲ, ಹಂಗಾಯ್ತು ನಮ್ಮ ಕತೆ. ಇದು ಚೌಕಿದೆ, ಆನ್ ಮಾಡಿದ್ದೀನಿ ಚೌಕು, ಆದರೂ ಆನ್ ಆಗ್ತಾಯಿಲ್ಲ ಗೈಸ್. ಇದು ಅಯ್ಯೋ ಏನು ಮಾಡೋದು. ಇಲ್ಲಿ ಗ್ಯಾರೇಜ್ ಹತ್ರನೇ ಇದ್ದೀನಿ. ಗ್ಯಾರೇಜ್ ಕೂಡ ಓಪನ್ ಇಲ್ಲ. ನಮ್ಮ ಅದೃಷ್ಟ ಅದೆಲ್ಲ. ಕೇಳಿಸ್ತಾ ಇದೆ ನಿಮಗೆ? ಸ್ಟಾರ್ಟ್ ಆಗ್ತಾಯಿರೋ ಸೌಂಡು ಸ್ಟಾರ್ಟೇ ಆಗ್ತಾಯಿಲ್ಲ. ಇನ್ನೇನು ಕೇಳಿಸ್ಕೊಳ್ಳಿ. ಯಪ್ಪ ಕಿಕ್ಕರ್ ಹೊಡೆದು ಸುಸ್ತೇ ಆಗೋಯ್ತು. ಆದರೂ ಸ್ಟಾರ್ಟ್ ಆಗ್ತಾಯಿಲ್ಲ ಇದು. ಓಕೆ ಗೈಸ್, ಗ್ಯಾರೇಜ್ ಬಿಟ್ಬಿಟ್ಟು ಅವ್ನ ಕೆಲಸ ಹತ್ರ ಬಿಟ್ಬಿಟ್ಟು ಬಂದೆ ಗೈಸ್. ಇಲ್ಲಿ ನಿಂತ್ಕೊಂಡು ವ್ಲಾಗ್ ಮಾಡ್ತಾಯಿದ್ದೆ. ನೋಡಿದ್ರೆ ಅದರಲ್ಲಿ ಸ್ಟೋರೇಜ್ ಫುಲ್ಲಾಗಿ ಹೋಗೈತೆ ಅಂತ ಮೆಸೇಜ್ ಬಂದಿದೆ ಗೈಸ್. ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನು ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ? ಈ ಗಾಡಿ ಕೂಡ ಇವತ್ತೇ ಆಫ್ ಆಗಿದೆ. ಮತ್ತು ಸ್ಟೋರೇಜ್ ಕೂಡ ಇವತ್ತೇ ಫಿಲ್ ಆಗಿದೆ. ಮತ್ತು ಅಂಗಡಿ ಕೂಡ ಓಪನ್ ಆಗಿಲ್ಲ ನನ್ನ ಅದೃಷ್ಟಕ್ಕೆ. ಅದೇ ಹೇಳ್ತಾ ಇದ್ನಲ್ಲ, ಗ್ಯಾರೇಜ್ ಓಪನ್ ಆಗಿಲ್ಲ, ಅದಿಲ್ಲ ಇದಿಲ್ಲ ಅಂತ ಹೇಳ್ಬಿಟ್ಟು. ಅದನ್ನು ಹೇಳ್ಬೇಕಾದ್ರೆ ಸ್ಟೋರೇಜ್ ಫಿಲ್ ಆಗೋಯ್ತು. ದಿನ ಮಲ್ಕೊಂಡ್ 3 ಗಂಟೆ ಆಗ್ತದೆ. ಬೆಳಗ್ಗೆ 6 ಗಂಟೆಗೆ ಎದ್ದೋಳೋದು. ನಾನು ಇವತ್ತವರೆಗೂ ಒಬ್ರಿಗೆ ಅನ್ಯಾಯ ಮಾಡಿಲ್ಲ. ಒಬ್ರು ಅನ್ನ ಕಿತ್ಕೊಂಡಿಲ್ಲ. ನಾನು ಜನತೆ ಕೇಳ್ಕೊಳೋದೊಂದೇ, ನಾನು ಅನ್ಯಾಯ ಮಾಡಿಲ್ಲ. ಒಬ್ರು ಅನ್ನ ಕಿತ್ಕೊಂಡಿಲ್ಲ. ಈ ನನ್ನ ಮಕ್ಕಳು ನನ್ಗೆ ಇಷ್ಟು
ಮಾಡ್ತವ್ರೆ. ನೀವೇ ಧರ್ಮ ದೇವತೆಗಳು, ಇವತ್ತು ನೀವೇನೇನೆ ನ್ಯಾಯ ದೊರಸ್ಕೊಡ್ಬೇಕು. ಓಕೆ ಬಿಡಿ ಗೈಸ್, ಏನೂ ಮಾಡೋಕ್ಕಾಗಲ್ಲ, ಹಣೆ ಬರೋ ಅಂದ್ಕೊಂಡು ಸುಮ್ಮನೆ ಎತ್ತಿಟ್ಕೊಂಡು ಬನ್ನಿ ಗೈಸ್. ಇವಾಗ ಗಾಡಿ ಏನು ಮಾಡಿಸೋದು ನೋಡೋಣ. ಗಾಡಿ ರೆಡಿ ಮಾಡಿಸ್ಬಿಟ್ಟು ಗ್ಯಾರೇಜಿಗೆ ಬಿಟ್ಬಿಟ್ಟು ಮತ್ತೆ ಸಿಗ್ತೀನಿ ಗೈಸ್. ಬಾಯ್. ನಮ್ಮ ಹುಡುಗನ ಹೆಂಗೋ ಬಿಟ್ಬಿಟ್ಟು ಬಂದೆ. ಅವ್ನು ಬಿಟ್ಬಿಟ್ಟು ನಾನಿಲ್ಲಿ ಮೆಟೀರಿಯಲ್ ತರೋಣ ಅಂತ ಹೇಳ್ಬಿಟ್ಟು ಬಂದಿದ್ದು. ಪೇಂಟ್ ಬೇಕು, ಅದು ಇದು ಬೇಕು ಅಂತ ಇದ್ದ. 20 ಲೀಟ್ರ್ ಬಕೆಟು ಮತ್ತು ರೋಲರು, ಬ್ರಷು, ಅದು ಇದೇನೇನೋ ಬೇಕು ಅಂದ. ಅದೆಲ್ಲ ಹೆಂಗೆ ಎತ್ಕೊಂಡು ಹೋಗೋದು ಅಂತ ಯೋಚನೆ ಮಾಡ್ತಾಯಿದ್ದೆ ನಾನು, ಪೆಟ್ರೋಲ್ ಕೈ ಹಿಂಗಾಗೋದಾಗ. ಅಯ್ಯೋ, ಏನೋ ದೊಡ್ಡದಾಗ ಆಗಬೇಕಾಗಿದ್ದು ಚಿಕ್ಕದಾಗ ಆಯಿತು ಅಂತ ಅಂದ್ಕೊಂಡು ನಾನೇ ಸುಮ್ಮನೆ ಅದೇ ಗೈಸ್. ಹೆಂಗೋ ಅಲ್ಲಿ ಹೋಗಿದ್ದೆ ಅಂಗಡಿ ಹತ್ರ, ಅವ್ರು ಇಟ್ಕೊಂಡು ಇಲ್ಲ ಇವತ್ತು ನಾನೇ ತಂದುಕೊಡ್ತೀನಿ ಹೋಗು ಅಂದರು. ಅಲ್ಲಿಂದ ಸ್ಟಾರ್ಟೇ ಆಗಿಲ್ಲ ಅಂಗಡಿಯಿಂದನೇ. ಪೆಟ್ರೋಲ್ ಹಾಕ್ಸ್ಕೊಂಡು ಎತ್ಕೊಂಬಂದೆ ಗೈಸ್ ಇದಕ್ಕೆ 200 ರುಪೀಸ್ಗೆ, ಅದು ಸ್ಟಾರ್ಟ್ ಆಗ್ತಾಯಿಲ್ಲ. ಓಕೆ ಗೈಸ್, ಮತ್ತೆ ಆಮೇಲೆ ಸಿಗ್ತೀನಿ. ಐನ ಬಂದಮೇಲೆ ಬಾಯ್. ಇನ್ನು 10 ಮಿನಿಟ್ಸಲ್ಲಿ ಬರ್ತಾರಂತೆ, ಆಮೇಲೆ ಸಿಗ್ತೀನಿ ಗೈಸ್. ಮೀಟರ್ ಬೇಕು, ಮೀಟರ್ ಇಮೋಷನಲ್ ಡ್ಯಾಮೇಜ್. ಗೈಸ್ ಅಲ್ಲಿಂದ ಸ್ಟಾರ್ಟ್ ಮಾಡಿಸ್ ಅಣ್ಣ ಬರೀ ಕೀ ಕೊಡ್ತಿದ್ದೆ ಅಷ್ಟೇ, ಡೈರೆಕ್ಟ್ ಸ್ಟಾರ್ಟ್ ಆಗೋಯ್ತದು. ಎತ್ಕೊಂಬಂದು ಇಲ್ಲಿ ಫಾರ್ಮ್ ಹೌಸ್ ಹತ್ರ ಬಂದು ವಾಪಸ್ ಹೋಗ್ತಾ ಇದ್ದೀನಿ. ಬಂದ್ಬಿಟ್ಟು ಇಲ್ಲೊಂದೆರಡು ಪುಷಪ್ ಹೊಡು. ನೋವಿದೆ, ಆಕ್ರೋಶ ಇದೆ. ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ, ನಾನು ಯಾರಿಗೇನು ಮೋಸ ಮಾಡಿದ್ದೆ? ಯಾವುದೋ ಒಂದು ಇದಿತ್ತು, ಏನಂತೀರಾ, ಕಿಟಕಿ ಇದು ಸರ್ಜಾ ಬರುತ್ತಲ್ಲ ಅದಿತ್ತು. ಅದರಲ್ಲಿ ಪುಷಪ್ ಪಡ್ದೆ ನೋಡಿ, ಬಟ್ಟೆಗಳೆಲ್ಲ ಗಲೀಜಾಗೋಯ್ತು ನಂದು, ಪಟ್ಟಿ. ಇರಲಿ ಬಿಡಿ ಗೈಸ್, ಇವಾಗ ತಾನೇ ಎತ್ಕೊಂಬಂದೆ ಗಾಡಿ. ಇವಾಗ ಏನೇನು ಕೆಲಸ ಮಾಡ್ತಾನೆ ಅಂತ ನೋಡೋಣ ಬನ್ನಿ ಗೈಸ್. ಇವತ್ತೇನೇನು ಕೆಲಸ ಮಾಡ್ಬೇಕೇನೇನು ಅಂತ. ಇಲ್ಲಿ ನೀರಿಲ್ಲ ಕುಡಿಯೋಕ್ಕೆ, ಅಲ್ಲೊಬ್ರು ಅಂಕಲ್ ಇದ್ದಾರೆ, ಅವ್ರ ಕೈಲಿ ತರಿಸ್ಬೇಕು ನೀರು. ಓಕೆ ಗೈಸ್, ತರಿಸ್ಬಿಟ್ಟು ಮತ್ತೆ ಸಿಗ್ತೀನಿ. ಬಾಯ್ ಗೈಸ್. ಮತ್ತೆ ಅಲ್ಲಿಂದ ಈ ಓನರ್ ಅಣ್ಣ ಅವ್ರ ಮನೆ ಹತ್ರ ಬಂದೆ. ಅಲ್ಲಿ ಬಂದರೆ ಇಲ್ಲಿ TVS ಇದೆ ಒಂದು ನೋಡಿದ್ದು. ಇದಕ್ಕೆ ಪೆಟ್ರೋಲ್ ಹಾಕ್ಸೋಕೆ ಬಂಕೋರ್ಗೆ ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಮನೆ ಹತ್ರನೇ ಇಟ್ಕೊಂಡ್ಬಿಟ್ಟಿದ್ದಾರೆ ಗೈಸ್ ಟ್ಯಾಂಕ್ನ. ನೋಡಿ ಅದು ಎಷ್ಟು ದೊಡ್ಡದಾಗಿದೆ. ಅದನ್ನೆಲ್ಲ ಹಾಕ್ಸ್ಕೊಂಡು ಮತ್ತೆ ಅಣ್ಣ ಅವ್ರ ಜೊತೆಗೆ ಹೋಗಿ ಗಾಡಿ ಸರ್ವಿಸ್ ಕೊಡ್ಬೇಕಂತ ಅದು ಬಿಟ್ಬಿಟ್ಟು ಮತ್ತೆ ಬರಬೇಕಾದ್ರೆ ಜ್ಯೂಸ್ ತಗೊಂಡು ಮತ್ತೆ ಇಲ್ಲಿ ಬಂದು ಕುಡಿದ್ಬಿಟ್ಟು ಮತ್ತೆ ಆಮೇಲೆ ಹೋಗಿದ್ದು ಗೈಸ್. ಮತ್ತೆ ಆಮೇಲೆ ಸಿಗ್ತೀನಿ ಗೈಸ್. ಬಾಯ್ ಗೈಸ್. ಫೈನಲಿ ಅದೆಲ್ಲ ಮುಗಿಸ್ಕೊಂಡು ಮತ್ತೆ ಬಿಲ್ಡಿಂಗ್ ಹತ್ರ ಬಂದಿದ್ದಾಯಿತು. ಇಲ್ಲಿ ಬಂದಿದ್ದೀನಿ. ಈ ಗಾಡಿ ಎತ್ಕೊಂಡು ಈ ಕಡೆ ಎಲ್ಲ ಹೋಗಿದ್ರಿ ಗೈಸ್. ಅಲ್ಲಿ ಹೋಗ್ಬಿಟ್ಟು ಬರಬೇಕಾದ್ರೆ ಫುಲ್ ಹೆವಿ ಹೀಟಾಗಿ ಹೋಗಿದೆ. ಈ ಗಾಡಿನ ತಂದು ಓನರ್ ಅಣ್ಣ ಗಾಡಿನ ತಂದು ಬಿಟ್ಬಿಟ್ಟು ಮತ್ತೆ ಹೋಗಿ ನನ್ನ ಗಾಡಿ ಎತ್ಕೊಂಡು ಬನ್ನಿ ಗೈಸ್, ನಮ್ಮ ಫಾರ್ಮ್ ಹೌಸ್ ಹತ್ರ ಹೋಗೋಣ. ಮತ್ತು ಫಾರ್ಮ್ ಹೌಸ್ ಹತ್ರ ಹೋಗ್ಬಿಟ್ಟು ಮತ್ತೆ ಅಲ್ಲಿ ಏನೇನಾಗಿದೆಯೋ ನೋಡ್ಬಿಟ್ಟು ಮತ್ತೆ ಮನೆಗೆ ಹೋಗಿ ಸಿಗ್ತೀನಿ ಗೈಸ್. ಬಾಯ್ ಗೈಸ್. ಅಲ್ಲಿಂದ ಇಲ್ಲಿ ಫಾರ್ಮ್ ಹೌಸ್ ಹತ್ರ ಬಂದೆ. ಇಲ್ಲಿ ಪೇಂಟ್ ಹೊಡಿತಿದ್ದಾನೆ ನಮ್ಮ ಹುಡುಗ. ಇವತ್ತು ಫುಲ್ಲೆಲ್ಲ ಪೇಂಟಿಂಗ್ ಎಲ್ಲ ಹೊಡೆದಿದ್ದಾನೆ. ಅಲ್ಲಿ ಏನಿದೆಯಲ್ಲ ಅಲ್ಲಿ ಮೇಲೆ ಅಷ್ಟು ಅಲ್ಲಿಂದ ಹಿಡ್ದು ಅಲ್ಲಿವರೆಗೂ ಅದೆಲ್ಲ ಫುಲ್ ಬರೀ ಪ್ರೈಮರ್ ಹೊಡೆದಿದ್ರು. ವಾಶ್ರೂಮ್ಸು ಎಲ್ಲ ಪೇಂಟ್ ಹೊಡೆದಿದ್ದಾನೆ ಗೈಸ್. ಮತ್ತು ಆ ಕಡೆ ಒಂದು ಸ್ವಲ್ಪ ಗೇಟ್ ಇದೆ, ಆ ಗೇಟ್ಗೂ ಎಲ್ಲ ಆ ಕಡೆ ಇದೆ, ಅದಕ್ಕೂ ಎಲ್ಲ ಪೇಂಟ್ ಹೊಡೆದಿದ್ದಾನೆ. ಪಟ್ಟಿ ಮಾಡಿದ್ದಾನೆ ಒಳಗಡೆ ಸ್ವಲ್ಪ, ಅಂದರೆ ಒಂದು ರೂಮ್ ಚಿಕ್ಕ ರೂಮು. ಮತ್ತು ಇವಾಗ ಈ ಕಡೆ ಪೇಂಟ್ ಹೊಡಿತಾ ಇದ್ದಾನೆ ಗೈಸ್. ಓಕೆ ಗೈಸ್, ಕೆಲಸಗಳೆಲ್ಲ ಆಗಿದೆ ಅದಕ್ಕೆ. ಓಕೆ ಗೈಸ್, ಮತ್ತೆ ಆಮೇಲೆ ಸಿಗ್ತೀನಿ. ಬಾಯ್. ಮನೆಗೆ ಹೋಗಿ ಸಿಗ್ತೀನಿ ಗೈಸ್. ಅಲ್ಲಿಂದ ಮನೆಗೆ ಜಸ್ಟ್ ಬಂದಿದ್ದ ತಕ್ಷಣ ನಮ್ಮ ತಮ್ಮ ಸ್ಕೂಲಿಂದ ಬಂದಿದ್ದ. ಅಲ್ಲಿಂಕ ಬಂದಮೇಲೆ ಇದೆಲ್ಲ ನಮ್ಮ ಮಮ್ಮಿಯವರೆಲ್ಲ ಆಚೆ ಹೋಗಿದ್ದಾರೆ. ಅದಕ್ಕೆ ಇದೆಲ್ಲ ಎತ್ತು ಅಂತ ಹೇಳಿದೆ. ಅವ್ನಿಗೆ ಯೂನಿಫಾರ್ಮ್ ಏನೋ ಕೊಟ್ಟಿದ್ದಾರೆ, ಇಲ್ಲಿದೆ ನೋಡಿ. ಅಯ್ಯೋ ಬಿದ. ಇದನ್ನೆಲ್ಲ ಹೊಲಿಸ್ಬೇಕಂತ ಅವನಿಗೆ, ಲೂಸ್ ಅಂತ ಇದು. ಅದಕ್ಕೆ ಅಲ್ಲಿಗೆ ಹೋಗಬೇಕು ಅಂತದಾನೆ. ನಾನು ಇದೆಲ್ಲ ಎತ್ಬಿಟ್ಟು ಹೋಗು ಅಂತ ಹೇಳಿದೆ. ಇವಾಗ ಟೈಮ್ ಬಂದು 7 o'clock. ಅವ್ನು ಇವಾಗ ಹೋದ್ರು ಅವ್ನು ಬರೋದು ಒಂದು 8 o'clock ಅಥವಾ 9 o'clock ಆಗೋಗುತ್ತೆ ನೋಡಿ. ಟೈಮ್ ಬಂದು 7 o'clock ಇವಾಗ. ಅದಕ್ಕೆ ಫಸ್ಟ್ ಎಲ್ಲ ಮಡ್ಚಿ ಎತ್ತಿಟ್ಬಿಟ್ಟು ಆಮೇಲೆ ಹೋಯ್ತಾರೆ ಎಲ್ಬೇಕು ಅಲ್ಲಿ ಅಂತ ಹೇಳಿದೆ. ನೋಡಿ ಗೈಸ್, ಎಲ್ಲ ಎತ್ತುತ್ತಾ ಇದ್ದಾನೆ. ಐರನ್ ಬಾಕ್ಸ್ ಎಲ್ಲ ಎತ್ತಿಕ್ಬಿಟ್ಟೋಗಲ್ಲ ಗೈಸ್. ಅಲ್ಲಿಂದ ಬಂದು ನಮ್ಮ ತಮ್ಮ ಕೈಯಲ್ಲಿ ಅದೆಲ್ಲ ಎತ್ತಿಸಿ ನಾನು ಒಂದು ಸ್ವಲ್ಪ ಎಲ್ಲ ಎತ್ಬಿಟ್ಟು ಮತ್ತೆ ಸಮೀರ್ ಬ್ರೋದು ವ್ಲಾಗ್ಸ್ ನೋಡ್ಕೊಂಡು ಕೂತಿದ್ದೀನಿ ಗೈಸ್. ಬಂದೆ ಮತ್ತು ಊಟ ಮಾಡಿದೆ. ಚಪಾತಿ ಇತ್ತು, ಚಪಾತಿ ತಿಂದೆ. ಮತ್ತು ಇವಾಗ TV ನೋಡಿಕೊಂಡು ಅದೆಲ್ಲ ಕ್ಲೀನ್ ಮಾಡಿದ್ದಾಯಿತು. ಇವಾಗ ಮತ್ತೆ TV ನೋಡಿಕೊಂಡು ಕೂತಿದ್ದೀನಿ ಗೈಸ್.
ಟೈಮ್ ಬಂದು 7:30 ಆಗ್ತಾಯಿದೆ. ಓಕೆ ಗೈಸ್, ಮತ್ತೆ ಆಮೇಲೆ ಸಿಗ್ತೀನಿ. ಬಾಯ್. ಫುಲ್ ಬ್ಲಾಗ್ಸ್ ಎಲ್ಲ ನೋಡ್ಬಿಟ್ಟು ಮತ್ತೆ ಸಿಗ್ತೀನಿ ಗೈಸ್. ಇವಾಗ ತಾನೇ ಟಿ ವಿ ನೋಡ್ಕೊಂಡು ಗೊತ್ತಿದ್ದೆ. ಇವನು ನೋಡಿ ಗೈಸ್, ಇವಾಗ ಬಂದಿದ್ದಾನೆ ಮನೆಗೆ. ಟೈಮ್ ಬಂದು 10 o'clock. ಸಾಧ್ಯ ಇಲ್ಲ ಇದು. ಯಾಕೆ ನಾನು ಜಸ್ಟ್ ಟಿವಿ ಆಗಲ್ಲ ಬೇಡ ಸರ್ ಟಿವಿ ನೋಡ್ಕೊಂಡು ಕೂತಿದ್ದೆ. ನೋಡಿ ಟೈಮು ಬಂದು 10 o'clock ಆಗಿದೆ. 10:15 ಹತ್ರ ಆಗ್ತಾ ಇದೆ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಕಲಾವಿದ ಕಣ. ನಮಸ್ಕಾರ ಕಣ. ನೀನು ಇವಾಗ ಬಂದಿದ್ದಾನೆ ಗೈಸ್ ಇವನು. ಏನು ಹೇಳೋದು ಹೇಳಿ. ಓಕೆ ಗೈಸ್, ಇವತ್ತು ವ್ಲಾಗಿಲ್ಗೆ ಎಂಡ್ ಮಾಡ್ತೀನಿ. ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಅಷ್ಟೇ.